ಸಂಡೂರು ತಾಲೂಕಿನ ಸುಶೀಲಾನಗರ ಗ್ರಾಮ ಪಂಚಾಯಿತಿ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಶೀಲಾನಗರ, ಸಿದ್ದಾಪುರ, ಜಯಸಿಂಗ್ಪುರ, ವೆಂಕಟಗಿರಿ ಹಾಗೂ ರಾಮಗಡ ಒಟ್ಟು 5 ಹಳ್ಳಿಗಳಿವೆ. 24 ಸದಸ್ಯರನ್ನ ಒಳಗೊಂಡ ಈ ಪಂಚಾಯಿತಿ 5 ವರ್ಷಗಳ ಈ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿದೆ. ಸ್ಥಳೀಯ ಗಣಿ ಕಂಪನಿಗಳ ಸಹಕಾರ ಹಾಗೂ ಸರ್ಕಾರದ ಅನುದಾನಗಳನ್ನ ಸಮರ್ಪಕವಾಗಿ ಬಳಸಿಕೊಂಡು ಮೂಲ ಸೌಕರ್ಯಗಳನ್ನು ಒದಗಿಸುತ್ತಾ ಅಭಿವೃದ್ಧಿ ಪಥದತ್ತ ಸಾಗಿದೆ. ಇನ್ನೇನು ಈ 5 ವರ್ಷದ ಅವಧಿ ಮುಗಿಯುತ್ತಿದ್ದು ಯಾವ ಪ್ರಮುಖ ಕೆಲಸಗಳು ನಡೆದಿವೆ ಎಂಬ ಮಾಹಿತಿ ನೋಡೋಣ ಬನ್ನಿ. ಐದು ವರ್ಷಗಳ ಪ್ರಥಮಾರ್ಧದಲ್ಲಿ ಎಲ್ ಅಂಬರೀಶ್ ನಾಯ್ಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. 2.5 ವರ್ಷಗಳ ಕಾಲ ತಮ್ಮ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ನೀಡಿದ್ದಾರೆ. ಶಾಸಕಿ ಅನ್ನಪೂರ್ಣ ತುಕಾರಾಂ, ಸಂಸದ ಇ ತುಕಾರಾಂ ಹಾಗೂ ಸಚಿವ ಸಂತೋಷ್ ಲಾಡ್ ಇಚ್ಛಾಶಕ್ತಿಯಿಂದಾಗಿ ಗ್ರಾಮಕ್ಕೆ ಮಾದರಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಲು ಸಾಧ್ಯವಾಗಿದೆ ಎನ್ನುತ್ತಾರೆ ಅಂಬರೀಶ್. ಅಲ್ಲದೆ ಇಲ್ಲಿನ ನವಗ್ರಾಮದೊಳಗೆ ಹಳ್ಳದ ನೀರು ನುಗ್ಗುತ್ತಿದ್ದು ಅದಕ್ಕೆ ತಡೆಗೋಡೆ ನಿರ್ಮಿಸಿರುವುದು ಇವರ ಅವಧಿಯಲ್ಲೇ. ಅದೇ ನವಗ್ರಾಮದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಆ ಪ್ರದೇಶದ ಜನರಿಗೆ ನೆಮ್ಮದಿ ನೀಡಿದೆ. ಇಲ್ಲವಾದರೆ ಕುಡಿಯುವ ನೀರಿಗೆ ಜನರು ಪಂಚಾಯಿತಿ ಬಳಿಯ ಘಟಕಕ್ಕೆ ಬಂದು ಪರಿತಪಿಸುತ್ತಿದ್ದರು. ಇಷ್ಟು ಮಾತ್ರವಲ್ಲದೆ ಜನರ ಆರೋಗ್ಯ ಸೇವೆಗಾಗಿ ಇವರ ಅವಧಿಯಲ್ಲೇ ಆಸ್ಪತ್ರೆ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಯೂ ನಡೆದಿದೆ. ಹಿಂದೂ ಮುಸ್ಲಿಂ ಬಾಂಧವ್ಯ ಸಾರುವ ಮೊಹರಂ ದೇವರ ಮಸೀದಿ ರಿಪೇರಿ, ಖಾಸಗಿ ಗಣಿ ಕಂಪನಿ ಸಹಕಾರದಲ್ಲಿ ಗ್ರಾಮಕ್ಕೊಂದು ಬಸ್ ನಿಲ್ದಾಣ, ಗ್ರಾಮದ ಮುಖ್ಯ ರಸ್ತೆಯ ಇಕ್ಕೆಲಗಳಲ್ಲಿ ಚರಂಡಿ ನಿರ್ಮಾಣ, ಹೀಗೆ ಸಾಲು ಸಾಲು ಅಭಿವೃದ್ಧಿಗಳನ್ನು ನಡೆಸಿದ್ದು ತಮ್ಮ ಅವಧಿಯಲ್ಲಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ. ನನ್ನ ಹೆಸರು ಎಲ್ ಅಂಬರೀಶ್ ನಾಯ್ಕ್ ಅಂತೇಳಿ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇದು 5 ವರ್ಷದಾಗ ನಾವು ಫೀಲ್ಡ್ನಾಗ ಏನೇನು ಕಾಮಗಾರಿಕೆಗಳು ಮಾಡಿಸಿವಿ. ಒಂದು ನವಗ್ರಾಮ ಅಂತೇಳಿ ಊರು ನಮ್ಮ ಒಂದು ಅರ್ಧ ಕಿಲೋಮೀಟ್ರ್ ಕೂಡ ಆಗಂಗಿಲ್ಲ, ನಮ್ಮ ಸುಶೀಲನಗರ ಪಂಚಾಯತಿ ಇದೆ. ಅದನ್ನು ತಡೆಗೋಡಿ ನಿರ್ಮಾಣ ಮಾಡಿದ್ವಿ. ಯಾಕಂದರೆ ಪೂರ್ತಿ ಹಳ್ಳ ಬಂದ ನೀರೆಲ್ಲ ಮನೆಗಳಿಗೆ ಒಳಗೆ ಹೊಕ್ಕೊಂತಿದ್ವು. ಅದು ನೀರು ಮನೆಗಳು ಬರಬಾರ್ದು ಅಂತೇಳಿ ತಡೆಗೋಡಿ ನಿರ್ಮಾಣ ಮಾಡಿ ಆ ಊರಿಗೆ ಒಳ್ಳೇದು ಮಾಡಿದ್ವಿ. ಜನರು ಎಲ್ಲ ಬೆಂಬಲ ಇರೋದಕ್ಕೆ ಆ ಊರಿಗೆ ಇವಾಗ ತಡೆಗೋಡಿ ನಿರ್ಮಾಣ ಆಗಿರೋದಕ್ಕೆ ಎಲ್ಲರಿಗೆ ಅನುಕೂಲ ಆಗಿತ್ತು ಅಂತೇಳಿ ಆ ಊರಿನಾರು ಕೂಡ ನೆನಪು ಮಾಡ್ಕೊತಾರೆ. ಇವತ್ತಿನ ಆದ್ರೂ ಕೂಡ ಈ ಜನಗಳು ಒಳ್ಳೆ ಕೆಲಸ ಮಾಡ್ಯಾರ ಅಂತೇಳಿ ಕೂಡ ಹೇಳ್ತಾರೆ ಇವತ್ತಿಗೆ ಕೂಡ. ಅದು ಒಂದು ಮತ್ತು ಅಲ್ಲಿ ಫಿಲ್ಟರ್ ನೀರಿಂದ ವ್ಯವಸ್ಥೆ ಇದ್ದಿದ್ದಿಲ್ಲ. ಒಂದು ಆರೋ ಪ್ಲಾಂಟ್ ಮಾಡಿಸಿದ್ವಿ. ಅಲ್ಲಿ ಆರೋ ಪ್ಲಾಂಟ್ ಫಿಲ್ಟರ್ ನೀರಿನ ಮಾಡಿಸಿರೋದಕ್ಕೆ ಅದು ಕೂಡ ಆಗಿತ್ತು ಅವ್ರಿಗೆ. ಮತ್ತು ಇಲ್ಲಿಗೆ ಬರ್ತಿದ್ರು ಅವರು ಪಂಚಾಯತಿ ಪಕ್ಕಕ್ಕೆ ಒಂದು ಫಿಲ್ಟರ್ ನೀರಿಂದ ಐತೆ, ಅಲ್ಲಿ ಬಂದು ತುಂಬ್ಕೊಂಡು ಹೋಗ್ತಿದ್ರು. ಮತ್ತು ಗಾಡಿಗಳು ಅವು ತಿರುಗಾಡೋದಕ್ಕೆ ಮಕ್ಕಳ ಜೊತೆಗೆ ಕಳ್ಸೋದಕ್ಕೆ ನೀರಿನ ತರಕ್ಕೆ ಯಾವ ಆಕ್ಸಿಡೆಂಟ್ ಆಗಬಾರ್ದು ಏನಾಗಬಾರ್ದು ಅಂತೇಳಿ ಪ್ರಾಬ್ಲಮ್ ಆಗಬಾರ್ದು ಊರಿನವ್ರಿಗೆ ಅಂತೇಳಿ ಅಲ್ಲೇ ಒಂದು ಫಿಲ್ಟರ್ ಇದು ಅಳವಡಿಸಿದ್ವಿ. ಆ ಕಾರಣಕ್ಕೋಸ್ಕರ ಅಲ್ಲಿ ಊರಿನವರೆಲ್ಲರ ಒಳ್ಳೆ ಇದಾಗಿತ್ತು. ಇಲ್ಲಿ ಫಿಲ್ಟರ್ ನೀರು ಆಗಿರೋದಕ್ಕೆ ಒಳ್ಳೆ ವಾತಾವರಣ ಚೇಂಜ್ ಆಗಿರೋದಕ್ಕೆ ಬೇಸಾಗಿತ್ತು ಇಲ್ಲಿ ಅಂತೇಳಿ ಹೇಳಿರೋದಕ್ಕೆ, ಮತ್ತು ಅಲ್ಲಿ ಒಂದು ಫಿಲ್ಟರ್ ನೀರು ಆಗಿರೋದಕ್ಕೆ ಚೆನ್ನಾಗಾಗಿತ್ತು ಅಂತ ಅಂದಾಗ ಮತ್ತು ಅಲ್ಲಿ ಒಂದು ಫಿಲ್ಟರ್ ನೀರು ಆಗಿತ್ತು. ಮತ್ತು ಆರೋಗ್ಯ ಕೇಂದ್ರ ತುಕಾರಾಮ್ ಸರ್ ಮತ್ತು ಸಂತೋಷ್ ಲಾಡ್ ಸಾಹೇಬ್ರು ಅವರ ಇದರ ಆರೋಗ್ಯ ಕೇಂದ್ರದಲ್ಲಿ ಸಹ ಒಂದು ಕಾಮಗಾರಿಗೆ ಬಿಲ್ಡಿಂಗ್ ಬಂದಿತ್ತು. ಗುದ್ಲಿ ಪೂಜೆ ನಾವೇ ಮಾಡಿದ್ವಿ ಮತ್ತು ಅದನ್ನು ಉದ್ಘಾಟನೆ ಕೂಡ ನಾವೇ ಮಾಡಿದ್ದೀವಿ. ಅದರ ಮುಂದೆ ಒಂದು ಎಸ್ಕೋ ಕಂಪ್ನಿಯವರಿಗೆ ಹೇಳಿ ಸ್ಲಾಬ್ ಹಾಕ್ಸಿ ಮುಂದೆ ಎಲ್ಲ ಸಿಸಿದ ರೋಡ್ ಟೈಪ್ ಎಲ್ಲ ಮುಂದೆ ಎಲ್ಲ ಕಾಂಕ್ರೀಟ್ ಬೆಡ್ಡಿಂಗ್ ಮಾಡಿಸಿದ್ವಿ. ಮತ್ತು ಅದರಾದಮೇಲೆ ಮೊಹರಂ ಹಬ್ಬ ಅಂತೇಳಿ ಮಾಡ್ತೀವಿ ನಾವು. ಇಲ್ಲಿ ಮಸೀದಿ ಐತೆ, ಮೊಹರಂ ಹಬ್ಬ ಎಲ್ಲ ಊರು ತಾಂಡ ಎಲ್ಲ ಸೇರಿ ಅದ್ದೂರಿಯಾಗಿ ಮಾಡ್ತೀವಿ ಹಬ್ಬ. ಅದಕ್ಕೆ ಗಿರ್ಲಿಂದ ಅವೆಲ್ಲ ಔಷಧಿ ಇದ್ದಿದ್ದಿಲ್ಲ ಸರಿಯಾಗಿ. ಅದನ್ನೆಲ್ಲ ಎಸ್ಕೆಮ್ಯಾರಿಗೆ ಹೇಳಿ ಒಂದು ಗಿರ್ಲು ಮಾಡಿಕೊಡ್ರಿ, ಎಲ್ಲರಿಗೆ ಅನುಕೂಲ ಆಗ್ತದೆ, ಎಲ್ಲ ಹೊಲ್ಸಾಟ ಆಗ್ತದೆ ಅಂತೇಳಿ ಅಂದಾಗ ಅವರ SKME ಕಂಪ್ನಿಯಾರ ಒಂದು ಗಿರ್ಲು ಮಾಡಿಸ್ಕೊಟ್ರು. ಆಮೇಲೆ ಇದು GVR ಕಂಪ್ನಿಯಾರ CC ರೋಡ್ ಮಾಡಿದ್ರು. ಇದು ಸಂಡೂರ್ಲಿಸ ಹೊಸಪೇಟೆ ಒಳಗತ್ತೆ. ಇದೇನು ಅದ್ರ ಬಕ್ಕಿಗೆ ಕಾಲೇವಿತ್ತು, ಚರಂಡಿ ಕಾಲೇವು. ಅದ್ರಾಗ ಹುಡುಗರು ಬೀಳೋದು ಮತ್ತು ದನ
ದನ ಪ್ರಾಣಿಗಳು ಎಲ್ಲ ಇದರ ಕಾಲುವೆದ್ರಾಗ 4 ಕಡೆ ಡೀಪ್ ಅದು ಕಾಲುವೆ, ಅದಕ್ಕೆ ಅದನ್ನು ಕಾಲುವೆ ಮುಚ್ಚಕ್ಕೆ ಮತ್ತು JSW ಕಂಪ್ನಿಯವ್ರಿಗೆ ಹೇಳಿ ಅದ ಮೇಲೆ ಸ್ಲಾಬ್ ಹಾಕ್ಸಿ ಪೂರ್ತಿ 1.5 ಕಿಲೋಮೀಟ್ರ್, ಈ ಸೈಡ್ 1.5 ಕಿಲೋಮೀಟ್ರ್, ಆ ಸೈಡ್ 1.5 ಕಿಲೋಮೀಟ್ರ್, 2 ಸೈಡ್ JSW ಕಂಪ್ನಿಯವರು ಅವರು ಮಾಡಿಸ್ಕೊಟ್ಟಿದ್ದಾರೆ. ಮತ್ತು ನಮ್ಮ ಈಗ ಇಲ್ಲಿ ಭಾಳ ಸಣ್ಣದು ಗ್ರಾಮ ಪಂಚಾಯತಿ ಇತ್ತು. ನಮ್ಮ ತುಕಾರಾಮ್ ಸರ್ ಮತ್ತು ಅನ್ನಪೂರ್ಣ ಮೇಡಮ್ ಅವರಿಬ್ಬರು ಸೇರಿ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡಿಕೊಡ್ಬೇಕಂತೇಳಿ ಹೇಳಿರೋದಕ್ಕೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಮಾಡಿಕೊಟ್ಟಿದ್ದಾರೆ. ಅದನ್ನು ಒಂದು 5 ಲಕ್ಷ ರೂಪಾಯಿದ ಜಾಗ ತೊಗೊಂಡು ಹಿಂದೆ ಸರಿಸಿ ಬೇರೆ ಸೈಟ್ ತೊಗೊಂಡು ಹಿಂದೆಲ್ಲಿ ಬಿಲ್ಡಿಂಗ್ ಬೇಸ್ ಕಾಣ್ತತ್ತೆ. ಮುಂದೆ ಆದರೆ ರೋಡಿಗೆ ಇದು ನೆಕ್ಸ್ಟ್ ಏನಾನ ಫೀಲ್ಡಿಗೆ ರೋಡ್ ಬಂತಂದರೆ ಎಷ್ಟೆನ್ಸ್ ಅದನ್ನೇನ ಹೋದರೆ ಇದು ಇರ್ತದೆ ಅಂತೇಳಿ ಅವ್ರು ತುಕಾರಾಮ್ ಸರ್ ಹೇಳಿದ್ದಕ್ಕೆ ಮತ್ತು ಹಿಂದೆ ಜಾಗ ತೊಗೊಂಡು ಹಿಂದೆ ಬಿಲ್ಡಿಂಗ್ ಕುಂದಿರ್ಸಿದ್ದಕ್ಕೆ ಇವಾಗ ಒಳ್ಳೆ ಗ್ರ್ಯಾಂಡಾಗಿ ಕಾಣ್ತತ್ತಿದೆ ಬಿಲ್ಡಿಂಗ್. ಇನ್ನೂ ಒಂದು ಮತ್ತು NMDC ಕಂಪ್ನಿಯಲ್ಲಿ ತುಕಾರಾಮ್ ಸಾರು ಮತ್ತು ಸಂತೋಷ್ ಲಾಡ್ ಸಾಹೇಬ್ರು ಅವ್ರು ಹೇಳಿದ್ದಕ್ಕೆ NMDC ಕಂಪ್ನಿಯರ ಬಸ್ ಸ್ಟ್ಯಾಂಡ್ ಕೂಡ ಸಣ್ಣದು, ಭಾಳ ಸಣ್ಣದಿತ್ತು ಬಸ್ ಸ್ಟ್ಯಾಂಡ್, ಎಲ್ಲ ಪೂರ್ತಿ ಸೋರ್ತಿತ್ತು. ಅಂಥದ್ದು NMDC ಕಂಪ್ನಿಯರ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಈ ಊರಿನವರಿಗೂ ಮತ್ತು ನಮ್ಮ ಸಾಹೇಬರು ಸಂತೋಷ್ ಲಾಡ್ ಸಾಹೇಬರಾಗಲಿ, ತುಕಾರಾಮ್ ಸಾಹೇಬ್ ಆಗಲಿ ಮತ್ತು ಅನ್ನಪೂರ್ಣ ಮೇಡಮ್ ಆಗಲಿ ಎಲ್ಲರಿಗೂ ಧನ್ಯವಾದ ಹೇಳಿ ಎಲ್ಲ ಸರ್ವ ಸದಸ್ಯರು ಮತ್ತು ಇವಾಗಿನ ಹಾಲಿ ಅಧ್ಯಕ್ಷರಿಗೆ ಎಲ್ಲ ನಾವು ಒಂದೇ ಒಂದು ಕುಟುಂಬದವರಿದ್ದಂಗೆ ಮಾಡ್ಕೊಂಡು ಈ ರೀತಿ 5 ವರ್ಷ ಕಳೆದೀವಿ. ಈ ರೀತಿಯೇ ಯಾರನ್ನ ನೆಕ್ಸ್ಟ್ ಫೀಲ್ಡ್ನಾಗ ಬಂದರೂ ಕೂಡ ಈ ರೀತಿಯೇ ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮಸ್ಕಾರ ಎಲ್ಲರಿಗೂ. ಎರಡನೇ ಅವಧಿಯಲ್ಲಿ ಸುಶೀಲಾ ನಗರದ ರಾಮೀಬಾಯಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು. ಇವರ ಅವಧಿಯಲ್ಲಿ ಗ್ರಾಮದ ಸಾತಿಯಾಡಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಶಾಲೆಗಳಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಜನರಿಗೆ ಶುದ್ಧ ಕುಡಿಯುವ ನೀರು ಒದಗಿಸುವ ಜಲಜೀವನ್ ಮಿಷನ್ ಯೋಜನೆಯು ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ. ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಚರಂಡಿ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯ ಗಣಿ ಕಂಪನಿಗಳ ಸಹಯೋಗದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಒದಗಿಸಲಾಗಿದೆ. ಈಚೆಗೆ ಸೇವಾಲಾಲ್ ಭವನವನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಬೀದಿ ದೀಪಗಳ ಅಳವಡಿಕೆ ಮತ್ತು ನಿರ್ವಹಣೆ, ಸ್ಮಶಾನ ಅಭಿವೃದ್ಧಿ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸಗಳು ರಾಮೀಬಾಯಿ ಅವರ ಅವಧಿಯಲ್ಲಿ ನಡೆದಿವೆ. ಊರಿನ ಮುಖಂಡರು ಹಾಗೂ ರಾಮೀಬಾಯಿ ಅವರ ಪತಿಯವರಾದ ಈಶ್ವರ್ ನಾಯ್ಕ್ ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ವಾಹಿನಿಗೆ ಮಾಹಿತಿ ಒದಗಿಸಿದ್ದಲ್ಲದೆ ವಾಹಿನಿ ಮೂಲಕ ಸಹಕರಿಸಿದ ಶಾಸಕರು, ಸಂಸದರು, ಸಚಿವರು, ಅಧಿಕಾರಿಗಳು ಹಾಗೂ 5 ಗ್ರಾಮಗಳ ಜನರಿಗೆ ರಾಮೀಬಾಯಿ ಅವರ ಪರವಾಗಿ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ಹೆಸರು ಈಶ್ವರ್ ನಾಯ್ಕ್ ಅಂತೇಳಿ, ಊರಿನ ಮುಖಂಡರು ಮತ್ತು ಶ್ರೀಮತಿ ರಾಮೀಬಾಯಿ ಅವರ ಮನೆಯವರಾಗಿರ್ತೀವಿ. ಈಗ ಶ್ರೀಮತಿ ರಾಮೀಬಾಯಿ ಅವರು 2.5 ವರ್ಷ ಸದಸ್ಯರಾಗಿದ್ದರು. ನಂತರ 2.5 ವರ್ಷ ಅವಧಿಯಲ್ಲಿ ಅಧ್ಯಕ್ಷರಾದರು. ಅವರ ಒಂದು ಅವಧಿಯಲ್ಲಿ ಅವರು ಮಾಡಿರುವ ಒಂದು ಡೆವಲಪ್ಮೆಂಟ್ಸು ಚೆನ್ನಾಗಿ ಆಗಿರುತ್ತದೆ. ಅದಕ್ಕೆ ನಮ್ಮ ಸಂಸದರಾದಂಥ ತುಕಾರಾಮ್ ಸರ್ ಮತ್ತು ಅನ್ನಪೂರ್ಣಕ್ಕರು ಮತ್ತು ಸಂತೋಷ್ ದಾದಾರವರ ಸಂಯೋಗದಲ್ಲಿ ಊರಲ್ಲಿ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಅವ್ರ ಹತ್ರ ನಾವು ಮೀಟ್ ಆಗ್ತಿದ್ದೀವಿ. ಈಗ ಶ್ರೀಮತಿ ರಾಮೀಬಾಯಿ ಅವರ ಒಂದು ಅವಧಿಯಲ್ಲಿ ಆಗಿರುವ ಒಂದು ಅಭಿವೃದ್ಧಿ ಕೆಲಸಗಳಂದರೆ, ಮೊದಲನೇದಾಗಿ ಇಲ್ಲಿ ಶತಮಾನಗಳಾದ್ರೂ ಒಂದು ದೇವಸ್ಥಾನ ಕಟ್ಟಿದ್ದಿಲ್ಲ. ಅದೊಂದು ದೇವಸ್ಥಾನ ಇವರ ರಾಮೀಬಾಯಿ ಮತ್ತು ಗ್ರಾಮ ಪಂಚಾಯತಿಯ ಒಂದು ಸಂಯೋಗದಲ್ಲಿ ಅದು ಕಟ್ಟಲಾಗಿದೆ. ನಂತರ ಶಾಲೆ, ಹೈಯರ್ ಪ್ರೈಮರಿ ಮತ್ತು ಪ್ರೌಢಶಾಲೆಗೆ ಒಂದು ಶಾಲೆಯನ್ನು ಕಟ್ಟಿದ್ದೀವಿ. ಆಮೇಲೆ ಶೌಚಾಲಯಗಳು ಮತ್ತು ಮಕ್ಕಳಿಗೆ ಆಟೋಪಕರಣಗಳು ಕೊಡಿಸಿದ್ದಾರೆ ಅವರು ಗ್ರಾಮ ಪಂಚಾಯತಿ ಮತ್ತು ಅಧ್ಯಕ್ಷರ ಒಂದು ಇದರಲ್ಲಿ. ಮತ್ತು ಮಕ್ಕಳಿಗೆ ಟೂರಿಸಂ ಮಾಡಿದ್ದಾರೆ. ನಂತರ ಈಗ ಜಲಜೀವನ್, ಈಗ 5 ಹಳ್ಳಿ ಅಂದರೆ ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 5 ಹಳ್ಳಿ ಸೇರ್ತವೆ. ಆ 5 ಹಳ್ಳಿಯಲ್ಲಿ ಶ್ರೀಮತಿ ರಾಮೀಬಾಯಿ ಮತ್ತು ಸದಸ್ಯರ ಒಂದು ಸಂಯೋಗದಲ್ಲಿ ಜಲಜೀವನ್ ಯೋಜನೆ ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕು. ಅದಕ್ಕೆ ನಮ್ಮ ತುಕಾರಾಮ್ ಸರ್ ಅವರು ಕುಡಿಲಿಕ್ಕೆ ನೀರು ಅಂತ ಹೇಳಿದಾಗ ಆ ಒಂದು ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಂತರ ಈ CC ರೋಡ್ಗಳು, ಡ್ರೈನೇಜ್ಗಳು ಆಗಿದ್ದಾವೆ. ಮತ್ತು ಇಲ್ಲಿ SKMPL ಮತ್ತು ಜಿಂದಾಲ್, JTC, ಎಸ್ಕೋ ಕಂಪನಿಗಳಿದ್ದಾವೆ. ಅವು ಖಾಸಗೀಕರಣದಲ್ಲಿ ಮಕ್ಕಳಿಗೆ
ಇಂಜಿನಿಯರ್ಸು ಮತ್ತು PUC ನಂತರ ಡಿಗ್ರಿಗಳು ಮಾಡಿದವರು ಎಲ್ಲರಿಗೆ ಸ್ಕಾಲರ್ಶಿಪ್ ಕೊಡಿಸಿದ್ದಾರೆ. ಅವರ ಒಂದು ಗ್ರಾಮ ಪಂಚಾಯತಿ ಸಂಘದಲ್ಲಿ ಎಲ್ಲ ಲೆಟರ್ಗಳು ಕೊಟ್ಟು, ನಂತರ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆದಾಗ ಅದಕ್ಕೆ ಜನರಲ್ನವರಾಗಲಿ, SKM ಆಗಲಿ, JTC ಆಗಲಿ, ವೆಸ್ಕೋದವರು ಅದಕ್ಕೂ ಭಾಳ ಆದ್ಯತೆ ಕೊಡ್ತಾ ಇದ್ದಾರೆ. ನಂತರ ಶ್ರೀಮತಿ ರಾಮಿಬಾಯಿ ಅವರ ಒಂದು ಅವಧಿಯಲ್ಲಿ ಸುಮಾರು 300ರಿಂದ 400 ಮಕ್ಕಳಿಗೆ ಅವರ ಒಂದು 2 ವರ್ಷ ಅವಧಿಯಲ್ಲಿ ಅವರು ಈ ಮಕ್ಕಳಿಗೆ ಬುಕ್ಗಳು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬುಕ್ ಬಿಲ್ ಅಂತ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತ್ ಕಡೆಯಿಂದ. ಅದಕ್ಕೆಲ್ಲ ಸರ್ವ ಸದಸ್ಯರು ಒಳ್ಳೆಯ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಊರಿನಲ್ಲಿ ಇವರ ಒಂದು ಅವಧಿಯಲ್ಲಿ ಒಂದು 4-5 ಜಾತ್ರೆಗಳಾಗಿದ್ದಾವೆ. ಎಲ್ಲ ಜಾತ್ರೆಗಳು ಅದ್ದೂರಿಯಾಗಿ ಮಾಡಿದ್ದಾರೆ. ಯಾವುದೇ ಗದ್ದಲಗಳಿದ್ದಂಗೆ ಪೊಲೀಸರ ಸಹಾಯ ಮತ್ತು ನಮ್ಮ ತುಕಾರಾಮ್ ಸಹಾಯ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ. ನೀರಿನ ವ್ಯವಸ್ಥೆ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ಲಿ ಎಲ್ಲ ಕಂಪನಿಗಳು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗೆ ಸೇವಲಾಲ್ ಭವನ ಇರಲಿಲ್ಲ ಊರಲ್ಲಿ. ಇವರ ಶ್ರೀಮತಿ ರಾಮಿಬಾಯಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಗ್ರಾಮ ಪಂಚಾಯತಿ ಸರ್ವ ಸದಸ್ಯರ ಒಂದು ಆಯೋಗದ ಇದರಲ್ಲಿ ಒಂದು ಸೇವಲಾಲ್ ಭವನವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆಯೇ ಈಗ ಇತ್ತೀಚೆಗೆ ಮಶಾನಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಂತರ ಯಾವುದೇ ರೀತಿಯ ಊರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತವೆ. ಚರಂಡಿ ವ್ಯವಸ್ಥೆ ಚೆನ್ನಾಗಿದೆ, ಲೈಟಿಂಗ್ ಚೆನ್ನಾಗಿದೆ. 5 ಹಳ್ಳಿಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದಂಗೆ ನಮ್ಮ ಒಂದು ಅವಧಿ ಅಂದರೆ ಶ್ರೀಮತಿ ರಾಮಿಬಾಯಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ದಂಗೆ ಎಲ್ಲ ಸಮಸ್ಯೆಗಳನ್ನು ನಿರ್ವಹಣೆ ಮಾಡ್ಕೊಂಡು ನಾವು ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡ್ಕೊಳ್ದಂಗೆ ಇವರ ಒಂದು ಅವಧಿಯಲ್ಲಿ ಆ ಒಂದು ಕೆಲಸಗಳು ನಮಗೆ ಸಹಕಾರ ಮಾಡಿದಂಥ ಊರಿನ ಸಾರ್ವಜನಿಕರಿಗೂ ಮತ್ತು ಊರಿನ ಮುಖಂಡರಿಗೂ ಮತ್ತು ನಮ್ಮ MLA ಮೇಡಮ್ ಅವರಿಗೂ ಮತ್ತು ಸಂಸದರಾದಂಥ ತುಕಾರಾಮ್ ಸರ್ ಅವರಿಗೂ, ಅಧಿಕಾರಿಗಳು PDO ಮತ್ತು ಬಿಲ್ ಕಲೆಕ್ಟರ್ಸು ಮತ್ತು ನಮ್ಮ ತಾಲೂಕು ಪಂಚಾಯತಿ ಕಡೆಯಿಂದ ಆಗಲಿ, ನಮ್ಮ ತಹಸೀಲ್ದಾರ್ ಸರ್ ಆಗಲಿ, ನಮಗೆ ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ನಾವು ಆ ಒಂದು ಅಧಿಕಾರಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಇಮಿಡಿಯೇಟ್ಲಿ ರಾಮಿಬಾಯಿ ಅವರ ಒಂದು ಮಾತಿಗೆ ಸ್ಪಂದಿಸಿಬಿಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮುಂದೆ ಈಗ ನಾವೇನು ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದೀವಲ್ಲ, ಅದೆಲ್ಲ ನಮ್ಮ ಈ ಸಾರ್ವಜನಿಕರ ಒಂದು ಸಪೋರ್ಟು ಮತ್ತು ಸರ್ವ ಸದಸ್ಯರ ಒಂದು ಸಪೋರ್ಟ್ ತಗೊಂಡು ಮಾಡಿರ್ತಾರೆ ಅವರಿಗೆ ಶ್ರೀಮತಿ ರಾಮಿಬಾಯಿ ಅವರಿಗೂ ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್, ನಾನು ಊರಿನ ಮುಖಂಡನಾಗಿ. ಐತಿಹಾಸಿಕ ರಾಮಗಡ ಗ್ರಾಮವೂ ಕೂಡ ಸುಶೀಲಾನಗರ ಪಂಚಾಯಿತಿ ವ್ಯಾಪ್ತಿಯಲ್ಲಿದೆ. ಬೆಟ್ಟದ ಮೇಲಿರುವ ಇಲ್ಲಿನ ಜನರಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಸವಾಲಿನ ಕೆಲಸವೇ ಸರಿ. ಅದರಲ್ಲೂ ಕುಡಿಯುವ ನೀರು ಒದಗಿಸುವ ಸಂಬಂಧ ಮತ್ತಷ್ಟು ಸಮಸ್ಯೆಗಳಿದ್ದವು. ಸ್ಥಳೀಯ ವೆಸ್ಕೋ, ZTC, ಸ್ಮಯೋರ್ ಜಿಂದಾಲ್, SKME ಗಣಿ ಕಂಪನಿಗಳಿಂದ ಪಾಳಿಯಂತೆ ಟ್ಯಾಂಕರ್ ಮೂಲಕ ನೀರು ಒದಗಿಸಲಾಗುತ್ತಿದೆ. ಇದೀಗ ಜಲಜೀವನ್ ಮಿಷನ್ ಯೋಜನೆ ಮೂಲಕ ಸಂಪೂರ್ಣ ಪರಿಹಾರ ಒದಗಿಸಲು ಯೋಜಿಸಲಾಗಿದ್ದು, ಕಾಮಗಾರಿ ಪೂರ್ಣಗೊಳ್ಳುವ ಹಂತದಲ್ಲಿದೆ. ವಿದ್ಯಾರ್ಥಿಗಳಿಗೆ ಶಾಲಾ ವಾಹನ, ಆರೋಗ್ಯ ಶಿಬಿರಗಳನ್ನು ನಡೆಸಲಾಗುತ್ತಿದೆ ಎನ್ನುತ್ತಾರೆ ರಾಮಗಡ ನಿವಾಸಿ ದೇವರಾಜ್. ನಮ್ಮ ಹೆಸರು ದೇವರಾಜ ಅಂತ, ರಾಮಗಡ ನಿವಾಸಿ. ನಮ್ಮ ಅಲ್ಲಿ ರಾಮಗಡದಲ್ಲಿ 64 ಮನೆ ಇದ್ದಾವೆ. ಈಗ ಡೆವಲಪ್ಮೆಂಟು ಮಾಡ್ತಾ ಇದ್ದೀವಿ, ಮುಂದೆ ಹಿಂದೂ ಮಾಡೀವಿ, ಈಗ ಇನ್ನು ಮುಂದೆ ಮಾಡೋದು ಇದ್ದೀವಿ. ಈಗ ಎಜುಕೇಷನ್ಗೆ ಏನು ಸವಲತ್ತು ಮಾಡಬೇಕು ಎಲ್ಲ ಸವಲತ್ತು ಮಾಡಿದ್ದೀವಿ. ಆರೋಗ್ಯಕ್ಕೆ ತಪಾಸಣೆ ಗುಣಗಿ ಮಾಡಿದ್ದೀವಿ. ಈಗ ಆ್ಯಂಬುಲೆನ್ಸು ಇದೆ. ಎಜುಕೇಷನಿಗೆ ಈಗ ಮುಂದೆ ಇನ್ನೂ ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ವಿ. ಈಗ 5ನೇ ಕ್ಲಾಸ್ ಮೇಲ್ಪಟ್ಟು ಸೊಂಡೂರಿಗೆ ಹೋಗ್ಬೇಕು ಸ್ಕೂಲಿಗೆ. ಅವಕ್ಕೂ ಈಗ ಮೈನ್ಸ್ ಕಡೆಯಿಂದ ಒಂದು ಬಸ್ ಬಿಡಿಸಿದ್ದೀವಿ. ಅಲ್ಲಿ ಈಗ ಎಜುಕೇಷನ್ ಹಂಗೆ ಕಂಟಿನ್ಯೂ ಮುಂದೆ ಮಾಡಕತ್ತಿದ್ದಾರೆ. ಕುಡಿಯೋ ನೀರು ಒಂದು ಈಗ ಅಂತರ್ಜಲ ಕಡಿಮೆ ಇರೋದ್ರಿಂದ ಈಗ ಮೈನ್ಸ್ ಕಡೆಯಿಂದ ಬರ್ತಾ ಇದ್ದಾರೆ. ಈಗ 5 ಮೈನ್ಸ್ ಈಗ ಎಲ್ಲ 5 ನಮ್ಮ ರಾಮಗಡ ವ್ಯಾಪ್ತಿಯಲ್ಲಿ 5 ಮೈನ್ಸ್ ಬರ್ತಾವೆ. 5 ಮೈನ್ಸ್ನವರು ನೀರು ಬಿಡ್ತಾ ಇದ್ದಾರೆ. ದಿನ ಒಬ್ಬೊಬ್ಬರು ಜಲಜೀವನ ವರ್ಕು ನಡೀತಾ ಇದೆ. ಆಗಲೇ ಎಂಡಿಗೆ ಬಂದಿದೆ. ಈಗ ಅದರಲ್ಲಿ ಈಗ ಇದು ಮಾಡಿ ಅದನ್ನು ಗುಣ ಕಂಪ್ಲೀಟ್ ಮಾಡಿ ಇನ್ನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ. ವೆಸ್ಕೋ, ZTC, SKME, ಸ್ಮಯರ್, JSW ಮೈನ್ಸ್ ಕಡೆಯಿಂದ ನೀರು ಬಿಡ್ತಾ ಇದ್ದಾರೆ. ಪಂಚಾಯಿತಿ ಕಾರ್ಯದರ್ಶಿ ಹುಲಗಪ್ಪನವರು ಮಾತನಾಡಿ, ಸ್ವಚ್ಛ ಭಾರತ ಮಿಷನ್ ಅಡಿ ಕಸ ವಿಲೇವಾರಿಗೆ ಒಂದೇ ವಾಹನವಿದ್ದು, ಸಿದ್ದಾಪುರ, ಜಯಸಿಂಗಾಪುರ, ವೆಂಕಟಗಿರಿ ಗ್ರಾಮಗಳಲ್ಲಿ ಕಸ ವಿಲೇವಾರಿ ವ್ಯತ್ಯಯವಾಗುತ್ತಿದೆ. ಹೀಗಾಗಿ ಸ್ಥಳೀಯ ಗಣಿ ಕಂಪನಿಗಳು ತಮ್ಮ ಸಾಮಾಜಿಕ ಹೊಣೆಗಾರಿಕೆ ಯೋಜನೆಯಡಿ ಕಸ ವಿಲೇವಾರಿ ವಾಹನವನ್ನು ನೀಡುವಂತೆ ಕೋರಿ ಪತ್ರ ಬರೆಯಲಾಗಿದೆ. ಗ್ರಾಮ ಪಂಚಾಯಿತಿಗೆ ಹೊಸ ಕಟ್ಟಡ ನೀಡಲಾಗಿದ್ದು, ಈ ಅವಧಿಯ 2 ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಹಕಾರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಎಂದರು. ಸುಶೀಲನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಶೀಲನಗರ ಗ್ರಾಮ ಮತ್ತು ಸಿದ್ದಾಪುರ, ಜಯಸಿಂಗಾಪುರ
ಮತ್ತು ವೆಂಕಟಗಿರಿ ರಾಮಗಢ ಗ್ರಾಮಗಳಲ್ಲಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಾದ JJM ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿರುತ್ತದೆ. ನಮ್ಮ ಸಂಡೂರು ತಾಲೂಕಿನ ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ಹೊಸ ಕಟ್ಟಡಗಳನ್ನು ಮಾನ್ಯ ಮಾಜಿ ಶಾಸಕರು ಹಾಲಿ ಸಂಸದರಾಗಿರ್ತಕ್ಕಂಥ ಶ್ರೀ ತುಕಾರಾಮ್ ಸರ್ ಅವರು ಉತ್ತಮವಾದಂಥ ಕಟ್ಟಡಗಳನ್ನು ಕೊಟ್ಟು ಮಾದರಿ ಕಟ್ಟಡಗಳನ್ನಾಗಿ ನಿರ್ಮಿಸಿದ್ದಾರೆ. ಈ ಒಂದು ಕಟ್ಟಡವು ನಮ್ಮ ಆದರ್ಶ ಕಟ್ಟಡಗಳಾಗಿ ನಿರ್ಮಿಸೋದ್ರ ಜೊತೆಗೆ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ರೂಪುಗೊಳ್ಳಲು ನಾವು ಸಹಕಾರ ಮಾಡ್ತೀವಿ. ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಅಧ್ಯಕ್ಷರು ಅವರು ಒಂದು ಕಟ್ಟಡಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಗೌರವಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ತೀವಿ. ಗ್ರಾಮದ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯ ನೀರು, ಸ್ವಚ್ಛತೆ, ಬೀದಿ ದೀಪ ಇವೆಲ್ಲವನ್ನೂ ಕೂಡ ನಮ್ಮ ಜನಪ್ರತಿನಿಧಿಗಳಾದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಸಹ ಅವರ ನಮ್ಮ ಸಹಕಾರದೊಂದಿಗೆ ಈ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಒಂದು ಸರ್ವಾಂಗೀಣ ಅಭಿವೃದ್ಧಿ ಮಾಡಲಿಕ್ಕೆ ಜನಪ್ರತಿನಿಧಿಗಳ ಭಾಳ ಪ್ರಮುಖವಾದಂಥ ವಿಷಯಗಳಿರ್ತವೆ. ಇವರು ಎಷ್ಟು ನಮಗೆ ಸಹಕಾರ ನೀಡ್ತಾರೋ ಅಷ್ಟು ಅಭಿವೃದ್ಧಿಗೆತ್ತ ನಾವು ಮುಂದೋಗಲಿಕ್ಕೆ ಅವಕಾಶ ಆಗ್ತದೆ. ರಾಮಗಢ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಭಾಳ ತೊಂದರೆ ಇತ್ತು. ಅಲ್ಲಿ ನಮಗೆ JJM ಮಾಡಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಈಗಾಗಲೇ ಇನ್ನು ಸ್ವಲ್ಪ ದಿನಗಳಲ್ಲಿ ಅದು ಕೂಡ ಚಾಲನೆಯಲ್ಲಿ ಬರ್ತದೆ. 5 ಗ್ರಾಮಗಳಲ್ಲಿ ನಮಗೆ ಸುಶೀಲನಗರ ಗ್ರಾಮ ಪಂಚಾಯತಿ ಘನತ್ಯಾಜ್ಯ ವಾಹನ ಘಟಕ ಒಂದೇ ವಾಹನ ಇರೋದರಿಂದ ನಮಗೆ ಸ್ವಲ್ಪ ವೆಂಕಟಗಿರಿ ಗ್ರಾಮದವರೆಗೆ ಹೋಗಲು ಭಾಳ ದೂರ ಆಗ್ತದೆ. ಹಾಗಾಗಿ ನಾವು ಒಂದೇ ವಾಹನ ಇರೋದರಿಂದ ಸ್ವಲ್ಪ ನಮಗೆ ಸ್ವಲ್ಪ ಅಡಚಣೆ ಇದೆ. ಅಲ್ಲಿಂದ ಘನತ್ಯಾಜ್ಯ ಸಂಗ್ರಹಣೆಯೂ ಸ್ವಲ್ಪ ವಿಳಂಬ ಇದೆ. ಆ ವಿಳಂಬ ತೊಂದರೆ ಇದಾಗಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಮೈನ್ಸ್ನವ್ರಿಗೆ ನಾವು ವಿಚಾರವಾಗಿ ಪತ್ರಗಳನ್ನು ಬರೆದಿದ್ದೀವಿ. ವೆಂಕಟಗಿರಿ, ಜಯಶಂಕರಪುರ, ಸಿದ್ದಾಪುರ ಈ 3 ಗ್ರಾಮಗಳಿಗೆ ನಾವು ಈ ಒಂದು ವಾಹನವನ್ನು ವಿಸ್ತರಣೆ ಮಾಡಿ ಒಟ್ಟು ಸರ್ವಾಂಗೀಣ ಸ್ವಚ್ಛತೆಗೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಇನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಭುಗೌಡ ಅವರು ಮಾತನಾಡಿ, 15ನೇ ಹಣಕಾಸಿನಲ್ಲಿ ಕುಡಿಯುವ ನೀರು, ಶಾಲೆಗಳಿಗೆ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ನಿರ್ಮಿಸಿಕೊಡಲಾಗಿದೆ. ನರೇಗಾ ಯೋಜನೆಯನ್ನು ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ದನದ ಕೊಟ್ಟಿಗೆ, ಕುರಿ ಶೆಡ್ ನಿರ್ಮಿಸಿಕೊಡಲಾಗಿದೆ. ಮಾದರಿ ಚೆಕ್ ಡ್ಯಾಂಗಳನ್ನು ಕೂಡ ನಿರ್ಮಿಸಲಾಗಿದೆ ಎಂದರು. ಸುಶೀಲನಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 5 ಹಳ್ಳಿಗಳಾದ ಸುಶೀಲನಗರ, ಸಿದ್ದಾಪುರ, ಜಯಸಿಂಗಪುರ, ವೆಂಕಟಗಿರಿ ಹಾಗೂ ರಾಮಗಢ ಎನ್ನುವ 5 ಹಳ್ಳಿಗಳು ಬರುತ್ತಿದ್ದು, ಈ 5 ಹಳ್ಳಿಗಳಲ್ಲಿ ಈ ಅವಧಿಯಲ್ಲಿ ಅತ್ಯುತ್ತಮವಾದ ಕೆಲಸಗಳು ಆಗಿರುತ್ತವೆ. 15 ಹಣಕಾಸಿನಲ್ಲಿ ಕುಡಿಯ ನೀರಿಗೆ ಸಂಬಂಧಿಸಿದಂತೆ ಎಲ್ಲ ಯೋಜನೆಗಳು, ಕುಡಿಯ ನೀರಿನ ಎಲ್ಲ ಕೆಲಸಗಳು ನಿರ್ವಹಿಸಿರುತ್ತದೆ. ಹಾಗೆಯೇ ಎಲ್ಲ ಶಾಲೆಗಳಲ್ಲಿ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳನ್ನು ಸಹ ಸ್ಥಾಪಿಸಲಾಗಿದೆ. ಹಾಗೆಯೇ ಈಗಾಗಲೇ JJM ಸಹ 3 ಹಳ್ಳಿಗಳಲ್ಲಿ ಮುಕ್ತಾಯಗೊಂಡಿದ್ದು, ಇನ್ನು 2 ಹಳ್ಳಿಗಳಲ್ಲಿ ಮಾತ್ರ ಬಾಕಿ ಇರುತ್ತದೆ. ರಾಮಗಢ ವಿಲೇಜ್ನಲ್ಲಿ, ಗ್ರಾಮದಲ್ಲಿ ಅದು ಚಾಲೆಂಜ್ ಆಗಿ ಸ್ವೀಕರಿಸಿ ಕುಡಿಯುವ ನೀರಿನ ಇಲಾಖೆಯವರು ಅತ್ಯುತ್ತಮವಾಗಿ ಕುಡಿಯುವ ನೀರಿನ ನಿರ್ವಹಣೆಯನ್ನು JJM ಯೋಜನೆಯಲ್ಲಿ ಮಾಡುತ್ತಾ ಇದ್ದಾರೆ. ಹಾಗೆಯೇ ನರೇಗಾ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಲ್ಲಿ ದನದ ದೊಡ್ಡಿ ಹಾಗೂ ಕುರಿ ದೊಡ್ಡಿಗಳು ಸಹ ಆಗಿರ್ತವೆ. ಅಲ್ಲದೆ ಗ್ಯಾಬಿನ್ ಚೆಕ್ ಡ್ಯಾಮ್ ಎನ್ನುವ ನೀರು ಹರಿದು ಹೋಗುವುದನ್ನು ನಿಲ್ಲಿಸಿ ಹೋಗುವಂತೆ ಮಾಡೋದೇ ಗ್ಯಾಬಿನ್ ಚೆಕ್ ಡ್ಯಾಮ್. ಅದು ಅತ್ಯುತ್ತಮವಾಗಿ ಆಗಿರೋದರಿಂದ ನರೇಗಾ ನರೇಗಾ ಇಲಾಖೆಯಿಂದ ಅದನ್ನು ಕಮಿಷನರ್ ಆಫೀಸ್ನವರು ಅದನ್ನು ಎಲ್ಲ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳ್ಳುವಂತೆ ಇದನ್ನು ಪ್ರಾಯೋಗಿಕವಾಗಿ ಸಹ ಅಳವಡಿಸಿಕೊಂಡಿರುತ್ತಾರೆ. ಒಟ್ಟಾರೆ 5 ವರ್ಷಗಳಲ್ಲಿ ಸಾಕಷ್ಟು ಕೆಲಸಗಳನ್ನ ನಡೆದಿದ್ದು ಇದೀಗ ಅವಧಿ ಪೂರ್ಣಗೊಳ್ಳುತ್ತಿದೆ. ಅಭಿವೃದ್ಧಿ ಎನ್ನುವುದು ನಿರಂತರ ಎನ್ನಲಾಗುತ್ತದೆ. ಆದರೂ ಈವರೆಗೆ ನಡೆಸಿದ ಕೆಲಸಗಳು ತೃಪ್ತಿ ನೀಡಿವೆ ಎನ್ನುವುದು ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಅಭಿಪ್ರಾಯ. ಮುಂಬರುವ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತಷ್ಟು ದೊಡ್ಡ ಯೋಜನೆಗಳೊಂದಿಗೆ ಅಭಿವೃದ್ಧಿ ಮತ್ತಷ್ಟು ಆಗಲಿ ಎಂಬುದು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಆಶಯ.